ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಅಂದಪ್ಪ ಕೋಳೂರ ಆಗ್ರಹ. ರಾಜ್ಯದಾದ್ಯಂತ 5 ಕಡೆಯಲ್ಲಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಹಾಲು ಒಕ್ಕೂಟದಿಂದ ಆರಂಭಿಸಿದ್ದು, ಈಗಾಗಲೇ ಸೋಮವಾರದಿಂದಲೇ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಯಲ್ಲೂ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು, ಉತ್ತರ ಕರ್ನಾಟಕದ ಕೊಪ್ಪಳ, ಗದಗ, ಬಾಗಲಕೋಟೆ, ವಿಜಾಪುರ ಈ ಭಾಗದ ಅನ್ನದಾತರಿಗೆ ಮೆಕ್ಕೆಜೋಳ ನೋಂದಣಿ ಪ್ರಕ್ರಿಯೆ ನಂತರ ಮೆಕ್ಕೆಜೋಳವನ್ನ ಧಾರವಾಡ ಜಿಲ್ಲಾ ಖರೀದಿ ಕೇಂದ್ರದ ಗೋಡೌನ್ಗೆ ಕೊಂಡೊಯ್ಯಲು ಕೆಎನ್ಎಫ್ ಹಾಲು ಒಕ್ಕೂಟದ ಅಧಿಕಾರಿಗಳು ಈಗಾಗಲೇ ಅನ್ನದಾತರಿಗೆ ತಿಳಿಸಿದ್ದಾರೆ. ಇದು ದೂರದ ಜಿಲ್ಲೆಗೆ ಹೋಗಲು 140 ರಿಂದ 180 ಕಿಲೋಮೀಟರ್ ಚಲಿಸಬೇಕಾದ್ರೆ ಅನ್ನದಾತರಿಗೆ ಹೆಚ್ಚಿನ ಖರ್ಚಿನ ಹೊರೆ ಬೀಳತ್ತೆ. ಮೆಕ್ಕೆಜೋಳ ಮಾರಾಟ ಮಾಡಿದ ಹಣವನ್ನ ಬಾಡಿಗೆ ಕಟ್ಟೋಗೂ ಕೂಡ ಸಾಲೋದಿಲ್ಲ. ಇದನ್ನ ತಪ್ಪಿಸಲು ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರಿಗೆ ಸ್ಥಳೀಯ ಜಿಲ್ಲೆಗೊಂದು ಖರೀದಿ ಕೇಂದ್ರ ಮಾಡಬೇಕು. ಮೆಕ್ಕೆಜೋಳ ಖರೀದಿಸಿದ ಮೆಕ್ಕೆಜೋಳವನ್ನ ಜಮಾಯಿಸಿಕೊಳ್ಳಲು ಸರ್ಕಾರ ಜಿಲ್ಲೆಗೊಂದು ಗೋಡೌನ್ನ ವ್ಯವಸ್ಥೆ ಮಾಡಿಕೊಂಡು ಜಿಲ್ಲೆಯ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಆಗ್ರಹಿಸಿದ್ದಾರೆ. ಒಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆದೇಶ ಮಾಡಿದ್ರೆ ನಿನ್ನೆ ಆದೇಶ ಆಗೈತಿ. ಆದೇಶ ಆದ್ರೂ ರೈತರಿಗೆ ಅದು ಪ್ರಯೋಜನ ಇಲ್ಲ. 5 ಅಂತೇಳಿ ಅಷ್ಟ 5 ಕಡೆ ಖರೀದಿ ಕೇಂದ್ರ MD ಅವರು ಮಾತಾಡಿ ಒಂದು ಕೇಂದ್ರ ಸರ್ಕಾರ ಆದೇಶ ಅಂತ ನಾವು 5 ಅಂತೇಳಿ ಹಿಂದಿಲಿಂದ ಸ್ಥಾಪನೆ ಮಾಡಿವಿ ಅಂತ ಹೇಳಿದ್ರು. ಅದು ಹಿಂದಿಲಿಂದ 5 ಅಂತೇಳಿ ಸ್ಥಾಪನೆ ಮಾಡಿದ್ರು. ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಹಾವೇರಿ, ಇನ್ನೊಂದು ಏನಾಗಿತ್ತಂದ್ರೆ ಈಗ ಇಷ್ಟು 5 ಕಡೆ ಮಾಡಿದ್ರು ಉಪಯೋಗ. ಧಾರವಾಡಕ್ಕೆ ಹೋಗಿ ಈ ಕಡೆ ಭಾಗದಾಗ ಹಾಕ್ಬೇಕು, ಹೇರ್ಕೊಂಡು ಹೋಗಿ ಹಾಕ್ಬೇಕಂತ ಕಷ್ಟ ಐತಿ. ಶೀಘ್ರದಲ್ಲಿ ಇನ್ನೂ ಮುಖ್ಯಮಂತ್ರಿ ಅವರು HK ಪಾಟೀಲ್ ನಾಳೆನೆ ಚರ್ಚೆ ಮಾಡಿ ಹೆಚ್ಚಿನ ರೀತಿಯಾಗಿ ಅನುಕೂಲತೆ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ 15-16 ಕೈಲಿ ಏನಿತ್ತು ಖರ್ಚು ವೆಚ್ಚ ಸೇರಿದ್ರೆ ಎಲ್ಲ ಖರ್ಚು ಮಾಡಿ ನಮ್ಗೆ ಉಳಿಯೋದೈತ ಆಟ ಉಳಿತೈತಿ, ಉಪಯೋಗ ಆಗಲ್ಲ, ಪ್ರಯೋಜನ ಆಗಲ್ಲ. ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ರು ಪ್ರಯೋಜನ ಆಗಲ್ಲ. ಶೀಘ್ರದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗೂ ಒಂದೊಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡೋಂತ ವ್ಯವಸ್ಥೆ ಮತ್ತೊಮ್ಮೆ ಆದೇಶ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಬೇಕೆಂದು ಎಲ್ಲಾ ಕಡೆನೂ ಇವತ್ತು ರಾಜ್ಯಾದ್ಯಂತಾನು ಎಲ್ಲಾ ಜಿಲ್ಲೆದಾಗನು ಹಾಲು ಒಕ್ಕೂಟ ಎಲ್ಲಾ ಕಡೆ ಅದಾವು. ಎಲ್ಲಾ ಕಡೆ ಕಾಗದ ಪತ್ರ ತಗೊಂಡು ಒಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ಬೇಕು. 25 ಕ್ವಿಂಟಲ್ ತಗೊಳಕತ್ತಾರೆ. 30 ಕ್ವಿಂಟಲ್ 35 ಕ್ವಿಂಟಲ್ ತಗೊಳ್ಳಂತ ವ್ಯವಸ್ಥೆನ ಸರ್ಕಾರ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ. ರಾಜ್ಯ ಸರ್ಕಾರ ಜಿಲ್ಲೆಗೊಂದು ಮೆಕ್ಕೆಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರದ ಗೋಡೌನ್ ಅನ್ನು ಆರಂಭಿಸಿಕೊಂಡ್ರೆ ಜಿಲ್ಲೆಯ ರೈತರಿಗೆ ಅನುಕೂಲವಾಗುತ್ತೆ. ರಾಜ್ಯ ಸರ್ಕಾರ ಒಬ್ಬ ರೈತರಿಂದ 20 ಕ್ವಿಂಟಲ್ ಖರೀದಿಸುವಂತೆ ಆದೇಶಿಸಿದೆ. ಹೆಚ್ಚು ಮೆಕ್ಕೆಜೋಳ ಬೆಳೆದಿರುವ ರೈತರು ಉಳಿದ ಮೆಕ್ಕೆಜೋಳವನ್ನ ಎಲ್ಲಿಗೆ ಹೋಗಿ ಮಾರಾಟ ಮಾಡಬೇಕು ನೀವೇ ಹೇಳ್ರಿ. ಸರ್ಕಾರ ಈಗಾಗಲೇ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬೆಲೆ ಹೆಚ್ಚಳ ಮಾಡಿದಂತೆ ಮೆಕ್ಕೆಜೋಳ ಬೆಳೆದ ರೈತರಿಗೂ 1 ಕ್ವಿಂಟಲ್ ಮೆಕ್ಕೆಜೋಳವನ್ನ 3,000 ಬೆಲೆ ನಿಗದಿ ಮಾಡಬೇಕು. ಹೆಚ್ಚುವರಿ 600 ರೂಪಾಯಿ ಮೆಕ್ಕೆಜೋಳ ಖರೀದಿದಾರರಿಂದ ಕೊಡಿಸಬೇಕು. ಈಗ ಒಬ್ಬ ರೈತರಿಂದ 45 ರಿಂದ 50 ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಆಗ್ರಹಿಸಿದ್ದಾರೆ.